स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। स्वागत है आपका यस न्यूज़ कर्नाटक एक्सप्रेस में। मैं आपके साथ शकील अहमद। जैसे कि आप सब जानते हैं कि कर्नाटक सरकार पर जो मुख्यमंत्री हैं श्री सिद्धरामैया जी, उन्हें कर्नाटक के गवर्नर के द्वारा एक नोटिस दी गई है। इसी के विरोध में आज बीजापुर शहर के श्री सिद्धेश्वर देवस्थान से जो यहाँ के उस्तुवारी मंत्री हैं डॉक्टर एम बी पाटिल जी और एमएलसी सुनील गौड़ा और सभी जो बीजापुर जिले के जो 6 एमएलए हैं उनकी मौजूदगी में और जो कांग्रेस पार्टी के मुखंड है श्री अब्दुल हमीद मुशर्रफ के नेतृत्व में एक यहाँ पर जो है गवर्नर के विरुद्ध में, बीजेपी सरकार के विरुद्ध में गवर्नर हटाओ और कर्नाटक बचाओ ये नारा देते हुए अभी कुछ ही समय में यहाँ से जो है एक रैली यहाँ से शुरू होगी। शुरू होकर सीधा जिलाधिकारी दफ्तर तक जाएगी, जाकर वहां पर एक मेमोरेंडम पेश किया जाएगा जिलाधिकारी को। और जो है जो सीएम मुख्यमंत्री जो सिद्धरामैया जी हैं उन्हें जो लेटर दिया गया है वापिस लेने के लिए यहाँ पर जो प्रेशर डाला जाएगा, दबाव डाला जाएगा। ರಾಹುಲ್ ಗಾಂಧಿ ಅವರಿಗೆ, ಎಂಬಿ ಪಾಟೀಲ್ ಅವರಿಗೆ, ಶಿವಾನಂದ ಪಾಟೀಲ್ ಅವರಿಗೆ, ಅಮಿತ್ ಮುಷರಫ್ ಅವರಿಗೆ, ಸಮಸ್ತ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ। ರಾಜ್ಪಾಲ್ ಹಟಾओ, कर्नाटक बचाओ, राजपाल हटाओ, कर्नाटक बचाओ, बीजेपी सरकार को धिक्कार, धिक्कार, सरकार को धिक्कार, धिक्कार, धिक्कार। में सिद्धेश्वर गुड़ी से हमारे एमबी पाटिल साहब, यशवंत गौड़ा साहब और अशोक मनगोले पूरे हमारे एमएलए आ रहे हैं, हमारे अध्यक्ष आए, हमारे जिला अध्यक्ष हैं, ब्लॉक अध्यक्ष हैं। ये गांधी चौक से बसवेश्वर सर्कल, अंबेडकर सर्कल, डीसी ऑफिस तक चलती है। सबको ಕರ್ಕೊ ವಿನಂತಿ। ಕರ್ನಾಟಕ ರಾಜ್ಯಪಾಲರ ನ್ಯಾಯ ವಿರೋಧಿ ಕಾನೂನುಗಳನ್ನ ಖಂಡಿಸಿ ಕಾಂಗ್ರೆಸ್ ಪಕ್ಷ ಕರೆಕೊಟ್ಟಂತ ಈ ಬೃಹತ್ ರ್ಯಾಲಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಬೃಹತ್ ಕೈಗಾರಿಕಾ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್, ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಎಸ್ ನಾಡಗೌಡರವರು, ಯಶವಂತರಾವ್ ಪಾಟೀಲ್, ಶ್ರೀಯುತ ಅಶೋಕ್ ಮನಗುಳಿ ಅವರು, ಇವರೆಲ್ಲರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಬೃಹತ್ ಮೆರವಣಿಗೆಯನ್ನ ತಂದುಕೊಂಡಿದೆ। ಈ ಮೆರವಣಿಗೆ ಇಷ್ಟರಲ್ಲಿಯೇ ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಹೊರಟು ಗಾಂಧಿ ವೃತ್ತ, ಬಸವೇಶ್ವರ ವೃತ್ತ ಹಾಗೂ ಅಂಬೇಡ್ಕರ್ ವೃತ್ತದಲ್ಲಿ ಸೇರಿ ಡಿಸಿ ಅವರಿಗೆ ಮನವಿಯನ್ನು ಕೊಡ್ತೇವೆ। ಅದೇ ರೀತಿ ಈ ದೇಶದ ರಾಷ್ಟ್ರಪತಿಗಳಿಗೆ
ಇವತ್ತು ರಾಜ್ಯಪಾಲರು ಮಾಡಿದಂತ ಕಾನೂನು ವಿರೋಧಿ ನೀತಿಯನ್ನ ಖಂಡಿಸಿ ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು, ನ್ಯಾಯ ಉಳಿಬೇಕು, ಅದನ್ನು ಉಳಿಸುವಲ್ಲಿ ರಾಷ್ಟ್ರಪತಿಗಳು ಮಧ್ಯ ಪ್ರವೇಶಿಸಬೇಕು ಅಂತೇಳಿ ಮನವಿಯನ್ನ ನಾವು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾ ಇದ್ದೇವೆ. ಏನು ನಮ್ಮ ರಾಜ್ಯಪಾಲರನ್ನ ದುರುಪಯೋಗ ಪಡಿಸ್ಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನು ಕಳಂಕ ತರಬೇಕು ಅಂತ ಹೊರಟಿದ್ದಾರೆ, ಇದು ಅವರಿಗೆ ಶೋಭೆ ತರುವಂತ ವಿಚಾರ ಅಲ್ಲ. ನಿಜವಾಗ್ಲೂ ಇದು ಕೇಂದ್ರ ಸರ್ಕಾರ ಒಬ್ಬ CBI-ನಾಗಿರ್ಬೋದು, ಒಬ್ಬ ರಾಜ್ಯಪಾಲರನ್ನಾಗಿರ್ಬೋದು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಿಜವಾಗ್ಲೂ ನಮ್ಮ ಬಹುಮತ ಕೊಟ್ಟಂತ 136 MLA ಕೊಟ್ಟಂತಹ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿರುವ ರಾಜ್ಯನ ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತ ಏನು ಹೊರಟಿದ್ದಾರೆ. ನಿಜವಾಗ್ಲೂ ಇದರಲ್ಲಿ ಅವರಿಗೆ ಯಾವುದೇ ಒಂದು ಇದು ಸಿಗೋದಿಲ್ಲ. ನಿಜವಾಗ್ಲೂ ನಾವು ಈ ಕೇಂದ್ರ ಸರ್ಕಾರದ ವಿರುದ್ಧ ನೋಡಿ ಎಲ್ಲ ಇವತ್ತು ಹೋರಾಟ ಮಾಡ್ಲಿಕ್ಕೆ ನಾವು ಇವತ್ತಿನ ದಿವಸ ಬಂದಿದ್ದೇವೆ. ನಾವು ಸಿದ್ದೇಶ್ವರ ಗುಡಿಯಿಂದ DC ಆಫೀಸ್ ವರೆಗೂ ನಾವು ಅಲ್ಲಿ ಹೋಗ್ತಾ ಇದ್ದೇವೆ. ಅಲ್ಲಿ ಹೋಗಿ ನಾವು DC ಆಫೀಸ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ನಿಜವಾಗ್ಲೂ ಇದು ಏನು ನಮ್ಮ राज्यपाल ಇದನ್ನ ವಾಪಸ್ ತಗೊಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ और हमारे कांग्रेस राज्यपाल रैली कर रहे हैं। रैली इसकी महारैली है, बहुत बड़ी रैली है। में दिशा पे जाकर मुझे देना राज्यपाल हटाओ देश बचाओ ये नारे लगाते हुए हम कैपिटल जाएंगे। और जो हमारे जिला में साहब है हमें सब दिन उनको चाहते हमारे के साथ वो बहुत अच्छे व्यवहार करते हैं, बहुत अच्छे इंसान है। उनके बारे में राज्यपाल उन्होंने गलत बात कर रहे हैं, इसलिए राज्यपाल हटाओ देश बचाओ ये नारे के साथ हम हमारे साहब गौड़ा साहब और हमारे कांग्रेस के सभी नेता बीजेपी सरकार के विरोध में आज ये पक्ष प्रतिभटना हो रही है। सन्मान्य MB ಪಾಟೀಲ್ ಅವರು ಮತ್ತು ಹಮೀದ್ ಮುಷರಿಫ್ ಅವರ ನೇತೃತ್ವದಲ್ಲಿ ಇವತ್ತು ಈ ಬೃಹತ್ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ DC ಆಫೀಸ್ ವರೆಗೂ. ಕಾರಣ ಈ ಬಿಜೆಪಿ ಸರ್ಕಾರ ಭ್ರಷ್ಟ ಸರ್ಕಾರ ಮತ್ತು ಕುತಂತ್ರ ಮಾಡುವಂತ ಸರ್ಕಾರ, ಒಳ್ಳೆ ನಿಟ್ಟಿನಲ್ಲಿ ಒಳ್ಳೆ ಸರ್ಕಾರ ನಡೆಸ್ತಿರುವಾಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ವಿರೋಧವಾಗಿ ಇವತ್ತು ಏನು ಇದು ಕುತಂತ್ರ ಆಗ್ತಾ ಇದೆ ಅದರ ವಿರೋಧವಾಗಿ ನಮ್ಮ ಪ್ರತಿಭಟನೆ ಇವತ್ತು ಮಾಡ್ತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿ ಅನ್ನಿಸ್ಕೊಂಡು ಒಳ್ಳೆ ರೀತಿಯಿಂದ ಸರ್ಕಾರ ನಡೆಸ್ತಾ ಇದೆ. ಈ ಜನಪ್ರಿಯ 5 ಗ್ಯಾರಂಟಿಯನ್ನು ಕೊಟ್ಟು ಈ ಸರ್ಕಾರ ಸುರಕ್ಷಿತವಾಗಿ ನಡೀತಿರುವಾಗ ಇದು ಕುತಂತ್ರವನ್ನು ಮಾಡಿ ಈ ರಾಜ್ಯಪಾಲರನ್ನ ಕೈಗೊಂಬೆ ಮಾಡಿ ಇವತ್ತೇನು ಬಿಜೆಪಿ ಸರ್ಕಾರ ಈ ಆಟ ಆಡ್ತಾ ಇದೆ ಇದು ಬಹಳ ನಡೆಯಲ್ಲ. ಇದು ಜಡ ಸಮೇತ ಕಿತ್ತು ಹಾಕುವಂತ ತೀರ್ಮಾನಕ್ಕೆ ಈ ನಾಡಿನ ಜನತೆ ಮುಂದಿನ ದಿನದಲ್ಲಿ ಬಿಜೆಪಿ ಸರ್ಕಾರನ ಪಾಠ ಕಲಿಸ್ತಾ ಇರ್ತಾರೆ. ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲ್ ಹಟಾओ, ರಾಜ್ಯಪಾಲ್ ಹಟಾओ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.